ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮೆಲ್ಲರನ್ನು ಜಗದುತ್ಪತ್ತಿಗಿಂತ ಮುಂಚೆ ಆರಿಸಿಕೊಂಡಂತೆ ಸಹೋದರ ಲೂಕಸ್ ಅವರನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡು ದಿನಾಂಕ 17/8/1957 ಲೂರ್ದು ಸ್ವಾಮಿ ಮತ್ತು ಲೂರ್ದು ಮರಿ ಅವರ ಮೂರನೆಯ ಮಗನಾಗಿ ಜನಿಸಿದರು. ಅವರು ಹುಟ್ಟಿದಂದಿನಿಂದ ಕ್ಯಾಥೋಲಿಕ್ ಸಭೆಯಲ್ಲಿ ಬೆಳೆದು ತರುವಾಯ ಪೆಂಟಕೋಸ್ಟ್ ಸಭೆಗೆ ಸೇರಿದರು. ಸತ್ಯವೇದ ಹೇಳುವಂತೆ ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾಗುವನು. ಇಗೋ, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಅದರಂತೆ 1980 ಸಹೋದರರು ಹೊಸದಾಗಿ ಹುಟ್ಟಿದರು. 1981 ನೀರಿನ ದೀಕ್ಷಾಸ್ನಾನವನ್ನು ಪಡೆದುಕೊಂಡರು. ಅವರು ಸಹೋದರರೊಂದಿಗೆ ಸೇರಿ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ 1983 ದೇವರು ಅವರನ್ನು ಪವಿತ್ರಾತ್ಮನಿಂದ ಅಭಿಷೇಕಿಸಿದರು. ಅಂದಿನಿಂದ ಇಂದಿನವರೆಗೂ ಪವಿತ್ರಾತ್ಮ ಭರಿತರಾಗಿಯೂ ಸಾಕ್ಷಿಯಾಗಿಯೂ ನಮ್ಮೆಲ್ಲರಿಗೂ ಮಾದರಿಯಾಗಿ ಜೀವಿಸುತ್ತಿದ್ದಾರೆ. ಹೀಗೆ ಅವರು ಕ್ರಿಸ್ತನಲ್ಲಿ ಜೀವಿಸುತ್ತಾ ಇರುವಾಗ ಆ ಸಭೆಯ ಸತ್ಯದ ವಿಷಯದಲ್ಲಿ ಅವರಿಗೆ ತೃಪ್ತಿ ಇಲ್ಲದ ಕಾರಣ ಸತ್ಯದ ಸಭೆಗಾಗಿ ಹಾಗೂ ಉತ್ತಮ ನಾಯಕರಿಗಾಗಿ ಹುಡುಕುತ್ತಿರುವಾಗ 1986 ಜುಲೈನಲ್ಲಿ ಹೊಸಪೇಟೆಯಲ್ಲಿ ನಡೆದ ಬ್ರಝಾಕ್ ಅವರ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿ ಅಲ್ಲಿ ಅವರು ಸತ್ಯದ ಸಂದೇಶವನ್ನು ಕೇಳಿ ಬಲ ಹೊಂದಿದರು ಮತ್ತು ಆ ಸತ್ಯವನ್ನು ಬಿಗಿಯಾಗಿ ಹಿಡಿದುಕೊಳ್ಳಲು CFC ಸಭೆಗೆ ಬರಲು ಪ್ರಾರಂಭಿಸಿದರು. ಹೀಗೆ ಅವರು CFC ಸಭೆಗೆ ಬಂದ ನಂತರ ಅವರು ಸತ್ಯವನ್ನು ಆಳವಾಗಿ ತಿಳಿಯುತ್ತಾ ಅದರಲ್ಲಿ ಬಲ ಹೊಂದುತ್ತಾ ಜೀವಿಸುತ್ತಿದ್ದರು. ಹೀಗಿರುವಾಗ 1994 ಮದುವೆಯ ವಿಷಯವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಹಿರಿಯೂರು ಹತ್ತಿರ ಬಸ್ ಅಪಘಾತ ನಡೆಯಿತು. ಆದರೆ ದೇವರು ತನ್ನ ವಾಕ್ಯದಲ್ಲಿ ಹೇಳಿದಂತೆ ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದಂತೆ ದೇವರು ಅವರನ್ನು ಮರಣದಿಂದ ಪಾರು ಮಾಡಿ ಅವರಿಗೆ ಹೊಸ ಜೀವನವನ್ನು ಅನುಗ್ರಹಿಸಿದರು. ಅಂದು ಈ ಘಟನೆಯಿಂದಾಗಿ ಅವರು ಮದುವೆ ಮಾಡಿಕೊಳ್ಳದೇ ಇರಲು ನಿರ್ಧರಿಸಿದರು ಮತ್ತು ದೇವರು ಅದರ ವಿಷಯವಾಗಿ ಅವರಿಗೆ ಸಮಾಧಾನವನ್ನು ಕೊಟ್ಟರು. ಅಂದಿನಿಂದ ದೇವರು ಅವರಿಗೆ ಒಬ್ಬಂಟಿಗರಾಗಿಯೇ ಆತನ ಸೇವೆಯಲ್ಲಿ ಮುಂದುವರಿಯಲು ಸಹಾಯ ಮಾಡುತ್ತಾ ಬಂದರು ಮತ್ತು ಅವರಿಗೆ ಸಭೆಯವರ ಮೇಲೆ ಇದ್ದ ಕಾಳಜಿ, ಪ್ರೀತಿ, ಅನ್ಯೋನ್ಯತೆ ಮತ್ತು ಆತ್ಮಗಳ ಮೇಲೆ ಇದ್ದಂತಹ ಭಾರವನ್ನು ಮತ್ತು ಅವರ ಸಾಕ್ಷಿಯ ಜೀವಿತವನ್ನು ಗಮನಿಸಿದಂತಹ ಸಭೆಯ ಹಿರಿಯರು ಅವರನ್ನು 2000 ಇಸ್ವಿಯಲ್ಲಿ ಸಹೋದರ ಟಾಮಿಟಿ ಅವರ ಜೊತೆಯಾಗಿ ಇವರನ್ನು ಸಹ ಸಭೆಯ ಹಿರಿಯರನ್ನಾಗಿ ನೇಮಿಸಿದರು. ತದನಂತರ 2005 ಸಹೋದರ ಲೂಕಸ್ ಜೊತೆಯಾಗಿ ಸಹೋದರ ಗಣೇಶ್ ಅವರನ್ನು ಸಭೆಯ ಹಿರಿಯರಾಗಿ ನೇಮಿಸಿದರು. ಅವರ ಸೇವೆಯ ಮೂಲಕ ಅನೇಕರು ರಕ್ಷಣೆಯ ಮಾರ್ಗದಲ್ಲಿ ಬಂದರು. ಅವರ ಪ್ರೋತ್ಸಾಹದ ಮಾತುಗಳು, ಬಲಪಡಿಸುವಿಕೆ, ಆದರಣೆಯ ಮಾತುಗಳಿಂದಾಗಿ ಸ್ವಲ್ಪ ಜನರು ಸೇರಿ ಬರುತ್ತಿದ್ದಂತಹ ಈ ಸಭೆಯಲ್ಲಿ ಕ್ರಮೇಣವಾಗಿ ವರ್ಷದಿಂದ ವರ್ಷ ಅಭಿವೃದ್ಧಿ ಹೊಂದುತ್ತಾ ಇಂದು ಸರಿಸುಮಾರು 180 ಜನರು ಸಭೆಯಾಗಿ ಸೇರಿ ಬರುತ್ತಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಮಾದರಿಯನ್ನು ಅನುಸರಿಸುತ್ತಾ ನಾವು ಸಹ ಕ್ರಿಸ್ತನಿಗೆ ಒಳ್ಳೆಯ ಸಾಕ್ಷಿಗಳಾಗಿ, ಅನೇಕರಿಗೆ ಮಾದರಿಯಾಗಿ ಮತ್ತು ಕ್ರಿಸ್ತನ ಸೇವಕರಾಗಿ ಬೆಳೆಯಲು ಪ್ರಯತ್ನ ಮಾಡೋಣ. ಕರೆದಿರುವೆ ನಿನ್ನ ಸೇವೆಗೆ ನನ್ನ ನಡೆಸುವೆ ನೀನು ಕೊನೆ ತನಕ.
ಕರೆದಿರುವೆ ನಿನ್ನ ಸೇವೆಗೆ ನನ್ನ ನಡೆಸುವೆ ನೀನು ಕೊನೆ ತನಕ. ನಾನು ದೃಷ್ಟಿಸಿ ನೋಡುವೆ ನಿನ್ಮುಖವಾ, ದಿಕ್ಕುಗಳಿಂದ ತಳ್ಳಲ್ಪಟ್ಟ ನಾನು ದೃಷ್ಟಿಸಿ ನೋಡುವೆ ನಿನ್ಮುಖವಾ. ನೂರಾರು ಜನರು ಸಭಾ ಪಾಲಕರಿದ್ದರು, ನನ್ನ ಹಿರಿಯ ಕುರುಬ ನೀನೇ. ನೂರಾರು ಜನರು ಸಭಾ ಪಾಲಕರಿದ್ದರು, ನನ್ನ ಹಿರಿಯ ಕುರುಬ ನೀನೇ. ಅಪ್ಪ ಯೇಸಪ್ಪ, ಸೇವೆಯ ಆಧಾರ ನೀ. ಅಪ್ಪ ಯೇಸಪ್ಪ, ಸೇವೆಯ அஸ்திவாரமே. நம்முடைய ஆவிக்குரிய மூத்த சகோதரனாகிய லூகாஸ் பிரதருக்காக நான் பிதாவாகிய தேவனை ஸ்தோத்திரிக்கிறேன். அவர் எப்போது நமக்கு ஒரு கேள்வியை கேட்பார், நீங்கள் கர்த்தருக்குள் சந்தோஷமாயிருக்கிறீர்களா என்று. அந்த கேள்வியை கேட்கும்போதெல்லாம் நாம் ஆண்டவர் நமக்கு தருகிற அவருடைய அந்த சந்தோஷத்தை பெற்று நிறைந்த கிறிஸ்தவ ஜீவியத்தை செய்கிறோமா என்று அது நம்மை சோதித்தறிவதற்கு உதவி செய்யும். அது மாத்திரமல்ல, சகோதரன் ஆவியானவர் தருகிற வெளிப்பாட்டினாலே சபையை குறித்து அவர் வெளிப்பாடு பெற்றிருக்கிறார். அது கிறிஸ்து இயேசுனுடைய சரீரமாகிய சபை என்று. அந்த கிறிஸ்து இயேசுனுடைய சரீரமாகிய சபையில் உள்ள அனைவரும் ஆண்டவருக்கென்று பிரியமாய் ஜீவிக்க அவருடைய அங்கங்களாக மாற வேண்டும் என்று அவர் ஆவிக்குரிய வாழ்க்கையில் நமக்கு எவ்வளவோ அருமையான உபதேசத்தையும் ஆலோசனைகளையும் சொல்லி நம்மை உற்சாகப்படுத்தி இருக்கிறார். மற்றும் அது மாத்திரமல்ல, எந்த சகோதரனாக இருந்தாலும் சகோதரியாக இருந்தாலும் சிறுபிள்ளையாக இருந்தாலும் அவருடன் நாம் எப்போதும் தைரியமாய் சென்று நம்முடைய தேவைகளை அல்லது ஆலோசனையை கேட்க வேண்டுமானாலும் கேட்டு ஜெப குறிப்பு கேட்டு ஜெபம் கூட செய்யலாம். அப்படிப்பட்ட மனத்தாழ்மையுள்ள ஒரு நல்ல சகோதரனுக்காக நான் தேவாதி தேவனுக்கு நான் நன்றி செலுத்துகிறேன். என்னுடைய வாழ்க்கையிலையும் பிரதர் அநேக வருடங்களாக எனக்கு நல் மாதிரி அன்பிலையும் கிறிஸ்தேசுவின் மேலே வைத்திருக்கிற அவருடைய அன்பையும் விசேஷமாக அவருடைய பாடுகள் வழியாக செல்லும்போது இருக்கிற அவருடைய விசுவாசத்தின் உறுதியையும் காண்படிக்காக என் வாழ்க்கையில் தேவன் இப்படிப்பட்ட சகோதரனை பிரதர் லூகாஸை தந்த தயவுக்காக தேவனுக்கு நான் நன்றி செலுத்துகிறேன். ஹாப்பி பர்த்டே பிரதர். Happy birthday brother. We wish you all a very happy birthday. May God bless you and richly abundantly. Amen. Amen. ಕಷ್ಟವೋ ಸಂಕಟವೋ ಹಿಂಸೆಯೋ ಖಡ್ಗವೋ ಕ್ರಿಸ್ತನ ಪ್ರೀತಿಯಿಂದ ಹಗಲಿಸದು. ಕಷ್ಟವೋ ಸಂಕಟವೋ ಹಿಂಸೆಯೋ ಖಡ್ಗವೋ ಕ್ರಿಸ್ತನ ಪ್ರೀತಿಯಿಂದ ಹಗಲಿಸದು. ನಿನ್ನ ನಿಮಿತ್ತದಿ ನಾವೆಲ್ಲ ಕೊಲೆಗೆ ಗುರಿಯಾದೆವು, ಆದರೂ ಪೂರ್ಣ ಜಯಶಾಲಿಗಳೇ. ನಿನ್ನ ನಿಮಿತ್ತದಿ ನಾವೆಲ್ಲ ಕೊಲೆಗೆ ಗುರಿಯಾದೆವು, ಆದರೂ ಪೂರ್ಣ ಜಯ
ಜಯಶಾಲಿಗಳೇ ಅಪ್ಪ ಯೇಸಪ್ಪ ಸೇವೆಯ ಆಧಾರ ನೀ ಅಪ್ಪ ಯೇಸಪ್ಪ ಸೇವೆಯ ಅಸ್ತಿವಾರವೇ ಹ್ಯಾಪಿ ಬರ್ತ್ಡೇ ಬ್ರದರ್. ಸಭೆಯಲ್ಲಿ ನಿಮ್ಮನ್ನು ನಮ್ಮೆಲ್ಲರಿಗೂ ಆತ್ಮಿಕ ತಂದೆಯಾಗಿ ಇಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನೀವು ತೋರಿಸಿದಂಥ ಕ್ರಿಸ್ತನ ಪ್ರೀತಿ ಕಾಳಜಿಗಾಗಿ ನಾವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿದ್ದೀವಿ. ನೀವು ನಡೆದಂಥ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೀಲಿಕ್ಕೆ, ನಾವು ನಿಮ್ಮನ್ನು ಹಿಂಬಾಲಿಸಲಿಕ್ಕೆ ಆಶೆ ಉಳ್ಳವರಾಗಿದ್ದೀವಿ ಬ್ರದರ್. ಹುಟ್ಟುಹಬ್ಬದ ಶುಭಾಶಯಗಳು ಬ್ರದರ್ ಲೂಕಸ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ದೇವರು ಈ ಹೊಸ ದಿನ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಈ ದಿನದಲ್ಲಿ ದೇವರು ನಮಗೆ ಒಳ್ಳೆ ಸೇವಕರು ಕೊಟ್ಟರು. ಬ್ರದರ್ ಲೂಕಸ್ ಅವ್ರನ್ನು ಕನಿಷ್ಠ ಪಕ್ಷ ನಾನು 15 ವರ್ಷದಿಂದ ನೋಡ್ತಾ ಇದ್ದೀನಿ. ಅವರ ಜೀವಿತದಿಂದ ನನಗೆ ಬಹಳ ಪ್ರೋತ್ಸಾಹ ಇತ್ತು. ಅವರ ಸೇವೆ, ಅವರ ಒಂದು ಪ್ರೀತಿ ಮತ್ತು ಅವರು ನಮ್ಮನ್ನು ಯಾವಾಗಲೂ ಮಾತಾಡಿಸುವಂತ ರೀತಿ ಬಹಳ ನನಗೆ ಎಂಕರೇಜ್ ಆಯಿತು. ಮತ್ತು ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಇಂಥ ಒಂದು ಒಳ್ಳೆ ಸೇವಕರನ್ನ, ಒಂದು ಆತ್ಮೀಯ ತಂದೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಧನ್ಯವಾದ ಸಲ್ಲಿಸ್ತೀನಿ. ದೇವರು ಇನ್ನೂ ಅವ್ರನ್ನ ಆಶೀರ್ವದಿಸಲಿ, ಇನ್ನೂ ಅವರ ಒಂದು ಸೇವೆಯಲ್ಲಿ ನಡೆಸಲಿ ಮತ್ತು ಇನ್ನೂ ಬಲ ಕೊಟ್ಟು ನಡೆಸಲಿ ಅಂತ ನಾನು ಹಾರೈಸ್ತೀನಿ. ಬ್ರದರ್ಗೆ ಇನ್ನೊಂದ್ಸತಿ ನಾನು ಹುಟ್ಟುಹಬ್ಬದ ಶುಭಾಶಯ ಕೊಡ್ತೇನೆ. దీవించావే సమృద్ధిగా నీ సాక్షిగా కొనసాగమని ప్రేమించావే నన్ను ప్రాణంగా నీ కోసమే నన్ను బ్రతకమని దారులలో ఎడారులలో సెలయేరులై ప్రవహించుమయా చీకటిలో కారు చీకటిలో అతి స్తంభమైనను నడుపుమయా దీవించావే సమృద్ధిగా నీ సాక్షిగా కొనసాగమని ప్రేమించవే నన్ను ప్రాణంగా నీ కోసమే నన్ను బ్రతకమని Wish you happy birthday, dear brother Lucas. ಹುಟ್ಟುಹಬ್ಬದ ಶುಭಾಶಯಗಳು ಬ್ರದರ್ ಲೂಕಸ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. వెలకుండా నేనుండలేను యేసయ్యా, నీ ప్రేమే లేకుండా జీవించలేను నేనయ్యా. నా ఒంటరి పయనంలో నా జంటగా నిలిచావే, నే నడిచే దారుల్లో నా తోడే ఉన్నావే. నా ఒంటరి పయనంలో నా జంటగా నిలిచి
ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಒಂದು ಒಳ್ಳೆಯ ಸಮಯ ಕೊಟ್ಟಿದ್ದಕ್ಕಾಗಿ ಕೂಡ ದೇವರಿಗೆ ಸ್ತೋತ್ರ. ಹ್ಯಾಪಿ ಬರ್ತ್ಡೇ ಬ್ರದರ್. ಹ್ಯಾಪಿ ಬರ್ತ್ಡೇ ಬ್ರದರ್ ಲೂಕಸ್ ಬ್ರದರ್. ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ರದರ್ ನಾವು, ಯಾಕಂದರೆ ಇಂಥ ಒಂದು ಒಳ್ಳೆಯ ಸಹೋದರ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ಕೂಡ ದೇವರಿಗೆ ಸ್ತೋತ್ರ. ಬ್ರದರ್, ನಿಮ್ಮ ಜೊತೆ ನಾನು ಎಷ್ಟೋ ವಿಷಯಗಳನ್ನು ನಾನು ಕಲ್ತ್ಕೊಂಡಿದ್ದೀನಿ. ಎಷ್ಟೋ ತಾಳ್ಮೆ, ನಂಬಿಕೆ, ಯೇಸು ಸ್ವಾಮಿ ಮೇಲೆ ಅತೀವಾದ ಒಂದು ನಂಬಿಕೆ ಇಡುವ ಒಂದು ವಿಷಯದಲ್ಲಿ ನಾನು ನಿಮ್ಮ ಹತ್ರ ನೋಡಿದ್ದೀನಿ ಬ್ರದರ್. ಮತ್ತು ಆತ್ಮ ಭಾರ ಆ ಒಂದು ವಿಷಯದಲ್ಲಿ ನಾನು ನಿಮ್ಮ ಜೊತೆ ನಾನು ಭಾಳ ಕಂಡುಕೊಂಡಿದ್ದೀನಿ. ನಾನು ಇನ್ನೊಬ್ಬರು ಹೇಗಾದರೂ ಅವರಿಗೆ ಯೇಸು ಸ್ವಾಮಿ ಬಗ್ಗೆ ತಿಳಿಸ್ಬೇಕನ್ನೋ ಆ ಒಂದು ಭಾರ ನಿಮ್ಮ ಹತ್ರ ನಾನು ನೋಡಿದ್ದೀನಿ ಬ್ರದರ್. ನಿಜವಾಗ್ಲೂ ನನಗೆ ತುಂಬ ಒಂದು ಒಳ್ಳೆಯ ಸಹೋದರ ದೇವರು ನಿಮ್ಮ ಜೊತೆ ನನಗೆ ಒಂದು ಟ್ರಾವೆಲ್ ಮಾಡೋಕ್ಕೆ ದೇವರು ನನಗೆ ಕೊಟ್ಟಿದ್ದಕ್ಕಾಗಿ ಕೂಡ ದೇವರಿಗೆ ಸ್ತೋತ್ರ. ನಾನು ಫಸ್ಟ್ ನಾನು CFCಗೆ ಬಂದಾಗ ಲೂಕಸ್ ಬ್ರದರ್ ಹಂಚಿಕೊಂಡ ವಾಕ್ಯ ಕೂಡ ನನ್ನ ಹೃದಯದಲ್ಲಿ ಹಾಗೆ ಉಳಿದಿದೆ. ಮತ್ತಾಯ ಬರೆದ ಸುವಾರ್ತೆ 8ನೇ ಅಧ್ಯಾಯ 8ನೇ ವಾಕ್ಯ ಹೇಳಿದೆ, ಆ ಶತಾಧಿಪತಿಯು ಯೇಸ್ವಾಮಿಗೆ ಹೇಳ್ತಾನೆ, ದೇವರೇ ನೀವು ಒಂದು ಮಾತು ಹೇಳಿದರೆ ಸಾಕು, ನನ್ನ ಹಾಲು ಗುಣವಾಗುತ್ತಾನೆ ಎಂಬ ಒಂದು ನಂಬಿಕೆ ಬಗ್ಗೆ ಅವರು ಮಾತಾಡ್ತಾ ಇದ್ರು. ನಿಜವಾಗ್ಲೂ ನಾನು ಇವತ್ತಿನವರೆಗೆ ಯೇಸ್ವಾಮಿ ಮೇಲೆ ಅಂಥ ಒಂದು ನಂಬಿಕೆಗಳೊಳಗಾಗಿ ನಾನು ಜೀವಿಸಬೇಕಂತಲೇ ದೇವರು ನನಗೆ ನಿಮ್ಮ ಮೂಲಕ ನನಗೆ ತಿಳಿಸ್ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ. ನಿಜವಾಗ್ಲೂ ನಾನು ಹೇಳಬೇಕಂದ್ರೆ ಗಣೇಶ್ ಬ್ರದರ್ ಆಗಲಿ ಲೂಕಸ್ ಬ್ರದರ್ ಇಬ್ಬರು ನನ್ನನ್ನು ಇಷ್ಟು ದೇವರಲ್ಲಿ ಬೆಳೆಸುವುದಕ್ಕೆ ಒಂದು ಕಾರಣವಾಗಿದ್ದೀರಿ ಬ್ರದರ್. ಅದಕ್ಕಾಗಿ ಕೂಡ ನಿಮಗೆ ದೇವರಿಗೆ ಸ್ತೋತ್ರ. ತುಂಬ ಥ್ಯಾಂಕ್ಸ್ ಬ್ರದರ್. ಮತ್ತೊಂದು ಸತಿ ಕೂಡ ನಿಮಗೆ ಹ್ಯಾಪಿ ಬರ್ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಬರ್ಡೇ ಬ್ರದರ್ ಲೂಕஸ் பிரதர். தேங்க்யூ. இந்த நேரத்தை ஆண்டவர் எனக்கு கொடுத்ததுக்காக ஆண்டவருக்கு நன்றி சொல்கிறேன். லூகாஸ் ஒரு 30 ஆண்டு காலமாக எங்களோட ஆண்டவர் வைத்ததுக்காகவும் ஆண்டவருக்கு நன்றி சொல்கிறேன். அவர் ஆவிக்குரிய விஷயத்தில் என்ன என் குடும்பத்தை வழி நடத்துறதுக்காகவும் நன்றி சொல்கிறேன். அவருக்கு இன்னும் எச்சரிக்கையாக ஆண்டவர் உடல் ஆரோக்கியத்தையும் சுகத்தையும் பலத்தையும் தந்து வழி நடத்திட்டோம். பிறந்த நாள் நல்வாழ்த்துக்கள் பிரதர். இந்த நாளுக்காக ஆண்டவருக்கு நன்றி செலுத்துகிறேன். இந்த நாளில் கூட விசேஷமாக பெதருக்கு கூட நான் பிறந்தநாள் வாழ்த்துக்கள் சொல்கிறேன். இந்த நாள் என்ன 10 வருஷ காலமாக பெதர் எங்கள் எனக்கும் என் குடும்பத்துக்கும் நல்லா ஒரு ஆவிக்குரிய தகப்பனா எங்களை இந்த நாள் முழுவதும் வழி நடத்திட்டு வரார். இன்னும் வரப்போகிற நாட்களில் பெதருக்கு நல்ல ஆரோக்கியம் சுகத்தை தந்து பெதர் எச்சேசி ஆவிக்குரிய இன்னும் வழி நடத்திட்டோம். ஆண்டவர் அபிஷேகிட்டுன்னு கூட இந்த நாளில் ஆண்டவருக்கு நன்றி செலுத்துகிறேன். பிறந்த நாள் வாழ்த்துக்கள், பிறந்த நாள் நல்வாழ்த்துக்கள். ஆண்டவர் நல்ல ஆரோக்கிய சுகம் கொடுத்து வச்சிருக்கணும். தேவன் தந்த இந்த நேரத்துக்காக கூட நான் நன்றி செலுத்துகிறேன். இந்த டிபிடிஎம் சார்பா, டிபிடிஎம் பிரார்த்தத்தை எல்லாத்துக்கும் சார்பா விஷ் ஹாப்பி பர்த்டே. இத்தனை வருஷமா லூகாஸ் பிரதர் எத்தனையோ சப்போர்ட் பண்ணியிருக்காரு. டிபிடிஎம்ல கூட ஆவிக்குரிய நடத்தலாக இருக்கட்டும், வேற கேர் எடுத்துக்கிறதா இருக்கட்டும், எந்த வித சப்போர்ட்டும் அவர் பண்ணியிருக்காரு. நிறைய விஷயங்கள் எங்களுக்கு தெரியாத விஷயங்களும் கூட நாங்கள் ஏன்னா ஊருக்கு வெளியே இருக்கும் போதும் கூட இந்த ரேஷன் கார்டு இந்த மாதிரி விஷயங்கள்லாம் எங்களுக்கு தெரியாது. அவர் அங்கிருந்து எங்களுக்கெல்லாம் தெரிவித்து இந்த மாதிரி சப்போர்ட்டும் கூட உலக பிரகாரம் இந்த மாதிரி சப்போர்ட்டும் கூட அவர் பண்ணியிருக்காரு. அவருக்கு இன்னும் எச்சரிக்கையாக ஆண்டவர் உடல் ஆரோக்கியத்தையும் பலத்தையும் தந்து ஆண்டவர் ஆசீர்வாதிக்கார் என்று விசுவாசிக்கிறேன். இந்த வேலையில் ஒன்ஸ் அகேன் எல்லாருக்கும் சார்பாக விஷ் யூ ஹேப்பி பர்த்டே. காட் பிளஸ் யூ. காட் பிளஸ் யூ. నేను నడిచే దారుల్లో నా తోడే ఉన్నావే, ఊహలలో నా ఊసులలో నా ధ్యాస పాసవైనావే, శుద్ధతలో పరిశుద్ధతలో నిన్ను పోలి నన్నిల సాగమని దీవించా. ಸಹೋದರ ಲೂಕಸ್ ಅವರ ಹೆಸರಿನ ಅರ್ಥವನ್ನು ತಿಳಿಯೋಣ. LUCAS. ಫಾರ್ ಲವ್. ನೀವು ಸಭೆಯನ್ನು ಪ್ರೀತಿಸಿದ್ದೀರಿ, ಸಭೆಯಲ್ಲಿರುವ ಎಲ್ಲ ಸಹೋದರ ಸಹೋದರಿಯನ್ನು ಸಹ ಪ್ರೀತಿಸಿದ್ದೀರಿ. ನೀವು ನಮ್ಮ ಮೇಲಿಟ್ಟಿರುವಂಥ ಪ್ರೀತಿಗಾಗಿ ಥ್ಯಾಂಕ್ ಯು. ಯು ಫಾರ್ ಯುನೈಟೆಡ್. ನೀವೆಲ್ಲರೂ ನಮ್ಮ ಜೊತೆ ಒಗ್ಗಟ್ಟಾಗಿದ್ದೀರಿ ಮತ್ತು ನಮ್ಮೆಲ್ಲರನ್ನು ಒಗ್ಗಟ್ಟಾಗಿ ಸೇರಿ ನಮ್ಮ ಜೊತೆಯಲ್ಲಿ ಅನ್ಯೋನ್ಯತೆವಾಗಿದ್ದೀರಿ. ಅದಕ್ಕಾಗಿ ಥ್ಯಾಂಕ್ಸ್ ಅಂಕಲ್. ಸಿ ಫಾರ್ ಕನ್ಸರ್ನ್. ಬ್ರದರ್ ಲೂಕಸ್ ಹುಲ್ಗೆ CFC ಕಾಳಜಿಗಾಗಿ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗನ್ನು ಎನ್ಕರೇಜ್ ಮಾಡಿದ್ದಕ್ಕಾಗಿ ಈ ಕಾಳಜಿಕ್ಕಾಗಿ ನಾವು ಥ್ಯಾಂಕ್ಸ್ ಅನ್ನು ಹೇಳ್ತೀವಿ. ಎ ಫಾರ್ ಆ್ಯಕ್ಟಿವ್. ಬರೋದು ಲೂಕಾಸ್ ಅಂಕಲ್ ನಾವು ಯಾವಾಗ ಏನಾರ ಎಂಕರೇಜ್ ಮಾಡಬೇಕಂದ್ರೆ ಯಾವಾಗಾರ ಆ್ಯಕ್ಟಿವ್ ಇರ್ತಾರೆ ಅವರು. ಯಾವಾಗಾರ ಎಂಕರೇಜ್ ಮಾಡ್ಬೇಕು, ಯಾವಾಗ ಕಾಲ್ ಮಾಡಿದ್ರು ಅವರು ನಮ್ಗೆ ಎಂಕರೇಜ್ ಮಾಡ್ತಾರೆ.
ಎಸ್ ಫಾರ್ ಸ್ಟ್ರಾಂಗರ್ ಸಪೋರ್ಟ್. ಬ್ರದರ್ ಲೂಕಸನ್ನು ನೋಡಿದರೆ ನಮ್ಗೆ ತುಂಬ ಎಂಕರೇಜ್ ಆಗುತ್ತೆ. ಅವ್ರು ತುಂಬ ಸಪೋರ್ಟಾಗಿ ಕೊಡ್ತಾರೆ. ಯವನದಲ್ಲಿ ಯಾವ ಥರ ಜೀವಿಸ್ಬೇಕಂತ ಅವ್ರು ತುಂಬ ಸಪೋರ್ಟಾಗಿ ಹೇಳ್ತಾರೆ. ಸ್ಪಿರಿಚುವಲ್ ಆಗಿ ಕೂಡ ಅವ್ರು ತುಂಬ ಎಂಕರೇಜ್ ಆಗಿ ಎಲ್ಲರಿಗೂ ಎಂಕರೇಜ್ ಆಗಿ ತೋರಿಸ್ತಾರೆ. ಅದಕ್ಕಾಗಿ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೇನೆ. ಥ್ಯಾಂಕ್ ಯು ಬ್ರದರ್ ಲೂಕಸ್. ನಿಮ್ಮನ್ನು ಹಿಂಬಾಲಿಸಲು ನಾವು ಸಿದ್ಧರಾಗಿದ್ದೇವೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಡಿಯರ್ ಬ್ರದರ್ಸ್. సమృద్ధిగా నీ సాక్షిగా కొనసాగమని ప్రేమించవే నన్ను ప్రాణంగా, నీ కోసమే నన్ను బ్రతకమని. కొలతే లేదయ్యా నీ జాలి నాపై యేసయ్యా, కొరతే లేదయ్యా సమృద్ధి జీవం నీవయ్యా. నా కన్నీరంతా తుడిచావే కన్న తల్లిలా, కొదువంతా తీర్చావే కన్న తండ్రిలా. నా కన్నీరంతా తుడిచావే కన్న తల్లిలా, కొదువంతా తీర్చావే కన్న తండ్రిలా. ఆశలలో నిరాశలలో నేనున్నా నీకని అన్నావే. పోరులలో పోరాటములో నా పక్షముగానే నిలిచావే. దీవించావే సమృద్ధిగా నీ సాక్షిగా కొనసాగమని, ప్రేమించావే నన్ను ప్రాణంగా, నీ కోసమే నన్ను బ్రతకమని. ಯೇಸು ಸ್ವಾಮಿ ಹೇಳಿದ ಹಾಗೆ ಆತನನ್ನು ನಂಬಿದವನ ಜೀವಿತದಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತವೆ ಎಂಬಂತೆ ಸಹೋದರ ಲೂಕಸ್ ಅವರ ಸೇವೆಯ ಮೂಲಕ ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೇವೆ. ನಾವೆಲ್ಲರೂ ಸಭೆಯಾಗಿ ನಮ್ಮ ಪ್ರೀತಿಯ ಸಹೋದರರಾದ ನಿಮಗೆ ಹುಟ್ಟುಹಬ್ಬದ ಶುಭ ಕೋರುತ್ತೇವೆ.